ಈ ವಿಡಿಯೋನು ಸಂಪೂರ್ಣವಾಗಿ ನೋಡಿ, ಯಾಕಂದ್ರೆ ಇದು ಒಂದು ಫನ್ನಿ ವಿಡಿಯೋ, ಕಾಮಿಡಿ ವಿಡಿಯೋ ಆಗಿದೆ. ಯಾಕಂದ್ರೆ ಈ ತರಲೆ ಪ್ರಶ್ನೆ ಮೂಲಕ ವಿದ್ಯಾರ್ಥಿಗಳು ಮಾಡುವ ಗಲಾಟೆಗಳನ್ನು ನೋಡಿ. ವಿದ್ಯಾರ್ಥಿಗಳೇ, ಮೊದಲಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ನನ್ನ ಹೆಸರು ರಾಜು, ನಾನು 3ನೇ ತರಗತಿ. ನನ್ನ ಹೆಸರು ಪಿಂಟು, ನಾನು ಕೂಡ 3ನೇ ತರಗತಿ. ನನ್ನ ಹೆಸರು ಕರಿಯ, ನಾನು ಕೂಡ 3ನೇ ತರಗತಿ. ಹಾಗಾದರೆ ಮೊದಲನೇ ಪ್ರಶ್ನೆ ರಾಜುಗೆ. ಎಸ್ ಸರ್, ನಾನೇ ರಾಜು, ನನ್ನನ್ನು ಕೇಳಿ. ರಾಜು, ಕ್ವಶನ್ ನಿನಗೆ. ನಿನ್ನ ಹತ್ರ 2 ದೋಸೆ ಇರುತ್ತದೆ. 2 ದೋಸೆಯನ್ನು ತಿಂದರೆ ಇನ್ನು ಎಷ್ಟು ದೋಸೆ ಉಳಿಯುತ್ತದೆ? ಸರ್, ನನ್ನ ಹತ್ರ ಇರೋದೇ 2 ದೋಸೆ. ದೋಸೆಯನ್ನು ತಿಂದರೆ ಚಟ್ನಿ ಮಾತ್ರ ಉಳಿಯುತ್ತದೆ ಅಲ್ವಾ ಸರ್? ಎಂತ ಆನ್ಸರ್ ಮಾರಯ್ಯ, ನಾನು ಕೇಳುತ್ತಿರುವುದು ಗಣಿತದ ಪ್ರಶ್ನೆ. ನೋಡು ರಾಜು, ನಿನ್ನ ಹತ್ರ 2 ದೋಸೆ ಇರುತ್ತದೆ. ಚಟ್ನಿಯನ್ನು ಕೂಡ ತಿಂದರೆ ಇನ್ನು ಎಷ್ಟು ದೋಸೆ ಉಳಿಯುತ್ತದೆ ಅದನ್ನು ಹೇಳು. ಸರ್, ಹಾಗಾದ್ರೆ ದೋಸೆ ಮತ್ತು ಚಟ್ನಿಯನ್ನು ಎರಡೂ ಕೂಡ ತಿಂದರೆ ತಾಟು ಉಳಿಯುತ್ತದೆ ಸರ್. ರಾಜು, ನಿನ್ನ ಉತ್ತರಕ್ಕೆ 100ಕ್ಕೆ 1000 ಅಂಕ ಕೊಡಬೇಕು ಬಿಡು. ಪಿಂಟು, ನಿನಗೆ ಕ್ವಶನ್ ಕೇಳ್ತೇನೆ, ನೀನಾದ್ರೂ ಸರಿಯಾದ ಉತ್ತರ ಕೊಡ್ತೀಯಾ? ಹೌದು ಸರ್, ನಾನು ಇವ್ರಿಗಿಂತ ಚೆನ್ನಾಗಿ ಸ್ಪಷ್ಟವಾಗಿ ಉತ್ತರ ಕೊಡಬಲ್ಲೆ ಸರ್, ಕೇಳಿ. ಹಾಗಾದರೆ ಪಿಂಟು, ನಿನಗೆ ಕ್ವಶನ್. 10 ಎಮ್ಮೆಯಲ್ಲಿ 4 ಎಮ್ಮೆ ಸತ್ತರೆ ಎಷ್ಟು ಉಳಿಯುತ್ತದೆ? ಸರ್, 10 ಎಮ್ಮೆಯಲ್ಲಿ 4 ಎಮ್ಮೆ ಸತ್ತರೆ 10 ಉಳಿತವೆ ಸರ್. ಹಲೋ ಪಿಂಟು, ಅದು ಹೆಂಗೆ 10 ಉಳಿತವೆ 4 ಎಮ್ಮೆ ಸತ್ರೆ? ಸರ್, 10 ಎಮ್ಮೆಯಲ್ಲಿ 4 ಎಮ್ಮೆ ಸತ್ರೆ ಎಮ್ಮೆ ಹೆಂಗೆ ಸಾಯ್ತವೆ ಸರ್? ಹಲೋ ಮರಯ್ಯ, ನಾ ಕೇಳಿದ್ದು ನೀನ್ ಸಾಯೋದಲ್ಲ, ಹೇಳ್ತಾ ಇರೋದು 4 4 1 2 3 4 ಎಮ್ಮೆ ಸಾಯೋದು. ಹೌದಾ ಸರ್, ನಾನು ಆ ಥರ ತಿಳ್ಕೊಂಡಿದ್ದೆ. ಹೌದು ಬಿಡಪ್ಪ, ನಿನಗೂ 100ಕ್ಕೂ 1000 ಅಂಕನೇ ಕೊಡ್ಬೇಕು. ಕೊನೆಯದಾಗಿ ಕರಿಯನಿಗೆ ಕ್ವಶನ್. ಕರಿಯನಾದ್ರೂ ಸರಿಯಾದ ಉತ್ತರ ಕೊಡ್ತಾನವ? ನೋಡೋಣ ಬನ್ನಿ. ಕರಿಯ, ತಾಜ್ ಮಹಲ್ ಎಲ್ಲಿದೆ? ನಮ್ಮ ಮನೆಯ ಪಕ್ಕದ ಆಂಟಿಯ ಮನೆಯಲ್ಲಿದೆ ಸರ್. ನಿಮ್ಮ ಆಂಟಿಯ ಮನೆಯಲ್ಲಿದೆಯಾ? ಅದನ್ನೇ ಬೇಕು ಕಟ್ಟಿದ್ರಪ್ಪ. ಇಲ್ಲ ಸರ್, ಮೊನ್ನೆ ಜಾತ್ರೆಗೆ ಹೋಗಿದ್ರು ಸರೋಜಾ ಆಂಟಿ ಅವರು. ಜಾತ್ರೆಯಲ್ಲಿ ತಾಜ್ ಮಹಲ್ ತಂದಿದ್ದಾರೆ. ನೋಡಿ ಗಾಯ್ಸ್, ಇವರ ತರ್ಲೆ ಪ್ರಶ್ನೆಗೆ ತರ್ಲೆ ಉತ್ತರಗಳು. ಈ ತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.